ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಪರಿಶುದ್ಧವಾದ ನಾಮಕ್ಕೆ ನಿಮ್ಮೆಲ್ಲರಿಗೆ ವಂದನೆ ಸಲ್ಲಿಸುವವನು ಆಗಿದ್ದೇನೆ. ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯ ಹೀಗೆ ಹೇಳುತ್ತದೆ, ನನ್ನನ್ನು ಸ್ತುತಿಸುವವನು ಕೊಂಡಾಡುವವನು ಆತ್ಮದಿಂದಲೂ ಸತ್ಯದಿಂದಲೂ ಕೊಂಡಾಡಬೇಕಾಗಿದೆ. ಅಲ್ಲೆಲ್ಲೂಯ. ಇಲ್ಲಿ ಕ್ರಿಸ್ತನ ವಾಕ್ಯ, ದೇವರ ವಾಕ್ಯ ಶ್ರೇಷ್ಠವಾಗಿ ಹೇಳುತ್ತಲಿದೆ. ದೇವರು ಆತ್ಮಸ್ವರೂಪಿ ಆಗಿರುವುದರಿಂದ ನಾವು ನೀವು ಆತನನ್ನು ಕೊಂಡಾಡುವುದಾದರೆ ಆತ್ಮದಿಂದ ಸತ್ಯದಿಂದ ಎಂಬುದಾಗಿ ದೇವರ ಪರಿಶುದ್ಧ ವಾಕ್ಯ ನಮ್ಮನ್ನು ಬೋಧಿಸುತ್ತದೆ. ನಾವು ನೀವು ನಿಜವಾಗಿ ಸತ್ಯ ಆರಾಧನೆ ಮಾಡುತ್ತಲಿದ್ದೇವಾ? ನಮ್ಮ ಸಭೆಯಲ್ಲಿ, ಮನೆಯಲ್ಲಿ, ಕ್ರೂಸೇಡ್ ಮೀಟಿಂಗ್ಸ್ನಲ್ಲಿ ನಾವು ನೀವು ದೇವರನ್ನು ನಿಜವಾಗಿ ಸತ್ಯದಿಂದ ಆತ್ಮದಿಂದ ಕೊಂಡಾಡುತ್ತಾ ಇದ್ದೇವಾ? ಇದು ನಮ್ಮ ಪ್ರಶ್ನೆ ಆಗಿದೆ. ಯಾಕಂದರೆ ದೇವರು ಆತನು ಈ ಒಂದು ಕತ್ತಲೆಯ ಲೋಕದಲ್ಲಿ ತನ್ನ ಮಕ್ಕಳು, ಸತ್ಯ ಸೇವಕರನ್ನು, ಸತ್ಯ ಮಕ್ಕಳನ್ನು, ಸತ್ಯ ಆರಾಧಿಸುವಂತ ಜನರನ್ನು, ಆತ್ಮದಿಂದ ಸತ್ಯದಿಂದ ಆರಾಧಿಸುವಂತ ಮಕ್ಕಳನ್ನು ಆತನು ಹುಡುಕುತ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡುತ್ತೇವೆ. ಈ ಲೋಕದಲ್ಲಿ ಎಷ್ಟೋ ಜನರು ಆರಾಧನೆ ಮಾಡುವಂತರಿದ್ದಾರೆ. ಅವರಿಗೆ ಒಳ್ಳೆಯ ಸುಂದರವಾದ ಸ್ವರವಿದೆ, ಒಳ್ಳೆಯ ರಾಗವನ್ನು ಹಾಡುತ್ತಾರೆ, ಒಳ್ಳೆಯ ಆರಾಧನೆಯನ್ನು ಮಾಡುತ್ತಾರೆ. ತಮ್ಮ ತಮ್ಮ ಸಭೆಯಲ್ಲಿ, ಮನೆಯಲ್ಲಿ, ಹೊರಗಡೆಯಲ್ಲಿ, ಕ್ರೂಸೇಡ್ ಮೀಟಿಂಗ್ ನಲ್ಲಿ ಎಷ್ಟೊಂದು ವಿಡಿಯೋಗಳನ್ನು ಮಾಡುತ್ತಾರೆ, ಸಿಡಿಸ್ ಮಾಡುತ್ತಾರೆ, ಕ್ಯಾಸೆಟ್ ಮಾಡುತ್ತಾರೆ, ಮಾರಾಟ ಮಾಡುತ್ತಾರೆ. ಆದರೆ ನಿಜವಾಗಿ ದೇವರು ನಾವು ಮಾಡುವಂತ ಆರಾಧನೆಯನ್ನು ಆತನು ಮೆಚ್ಚುತ್ತಾ ಇದ್ದಾನ ಎಂಬುವ ಪ್ರಶ್ನೆ ನಮ್ಮದಾಗಿದೆ. ಪ್ರಿಯ ದೇವರ ಮಕ್ಕಳೇ, ನಾವು ನೀವು ದೇವರನ್ನು ಆರಾಧಿಸುವುದು ಮನುಷ್ಯರು ನೋಡುವುದಕ್ಕಾಗಿ ಅಲ್ಲ, ನಾವು ದೇವರನ್ನು ಮೆಚ್ಚಿಸಬೇಕಾಗಿದೆ. ನಮ್ಮ ಆರಾಧನೆ ದೇವರು ಅದು ಕೇಳಬೇಕಾಗಿದೆ. ದೇವರು ಅದನ್ನು ಮೆಚ್ಚಿ ನಮ್ಮನ್ನು ಹೊಗಳುವಂತೆ, ನಮ್ಮನ್ನು ನೋಡುವಂತೆ, ನಮ್ಮನ್ನು ಪ್ರೀತಿಸುವಂತೆ, ಇತರರಿಗೆ ಈಗೋ ನನ್ನ ಮಗನು ಮಗಳು ಆರಾಧನೆ ಮಾಡುತ್ತಲಿದೆ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ನಾವು ನೀವು ಆರಾಧನೆ ಮಾಡುವುದು ಜನರನ್ನು ತೋರಿಸುವುದಕ್ಕಾಗಿ. ದೇವರ ವಾಕ್ಯ ಶ್ರೇಷ್ಠವಾಗಿ ಹೇಳುತ್ತದೆ. ಯೋಹಾನ 8:ರಲ್ಲಿ, ನೀವು ನನ್ನ ಮಕ್ಕಳಾಗಿದ್ದರೆ ನನ್ನ ವಾಕ್ಯದಲ್ಲಿ ನೀವು ನಿಲ್ಲಿರಿ ಎಂಬುದಾಗಿ, ನನ್ನ ವಾಕ್ಯಗಳನ್ನು ಕೈಗೊಂಡು ನಡೆಯಿರಿ ಎಂಬುದಾಗಿ. ನಾವು ಆರಾಧನೆ ಮಾಡುತ್ತೇವೆ, ಒಳ್ಳೆ ಒಳ್ಳೆ ಆರಾಧನೆ ಮಾಡುತ್ತೇವೆ. ಆದರೆ ವಾಕ್ಯಕ್ಕೆ ಬಂದ ತಕ್ಷಣ ನಾವು ಆರಾಧನೆ ಸ್ಥಳವನ್ನು ಬಿಟ್ಟು ಹೊರಗಡೆ ಹೋಗಿ ನಾವು ಮೊಬೈಲ್ ಫೋನ್ ಅನ್ನು ಇಸ್ತೆಮಾಲ ಮಾಡುತ್ತೇವೆ. ವಾಕ್ಯವನ್ನು ಕೇಳುವುದಿಲ್ಲ, ವಾಕ್ಯಕ್ಕೆ ಗೌರವ ಕೊಡುವುದಿಲ್ಲ, ವಾಕ್ಯವನ್ನು ಪ್ರೀತಿಸುವುದಿಲ್ಲ. ಹಾಗಾದರೆ ನೀವು ಮಾಡುವಂತ ಆರಾಧನೆ ಅದು ನಿಜವಾಗಿದೆಯಾ? ನೀವು ಮಾಡುವಂತ ಆರಾಧನೆ ಅದು ಸತ್ಯವಾಗಿದೆಯಾ? ಅದು ಆತ್ಮದಲ್ಲಿ ಆರಾಧನೆ ಮಾಡುವಂತದಾಗಿದೆಯಾ? ನಾವು ನೀವು ಒಂದು ವೇಳೆ ಸತ್ಯದಲ್ಲಿ ಇರುವುದಾದರೆ, ಆತ್ಮದಲ್ಲಿ ಇರುವುದಾದರೆ, ಆತ್ಮದಿಂದ ಸತ್ಯದಿಂದ ನಾವು ಆರಾಧಿಸುವಂತ ಮಕ್ಕಳಾಗಿದ್ದರೆ ನಾವು ದೇವರ ವಾಕ್ಯಕ್ಕೆ ನಾವು ಗೌರವವನ್ನು ಕೊಡುತ್ತೇವೆ, ದೇವರ ವಾಕ್ಯವನ್ನು ಪ್ರೀತಿಸುತ್ತೇವೆ, ದೇವರ ವಾಕ್ಯವನ್ನು ನಾವು ಕೇಳುತ್ತೇವೆ. ಮಾಸ್ಟರ್ ಹೇಳುವಂತ ವಾಕ್ಯಕ್ಕೆ ನಾವು ಸರಿಯಾಗಿ ಗಮನ ಇಟ್ಟು ನಾವು ಕಿವಿಯನ್ನು ಕೊಟ್ಟು ನಾವು ಕೇಳುವಂತ ಮಕ್ಕಳಾಗಿರುತ್ತೇವೆ. ಯಾಕಂದರೆ ಈ ವಾಕ್ಯವೇ ದೇವರಾಗಿದ್ದಾರೆ.